ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಕಿಡ್ಸ್ ಕಿಚನ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾವಿವತ್ತು ಮಾಡೋಕ್ಕೆ ಹೋಗ್ತಾ ಇರೋ ರೆಸಿಪಿ ಬಂದು ವೆಜ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀವಿ. ಸೊ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಬಂದು ಫಸ್ಟು 4 to 5 ಪೀಸಸ್ ಆಫ್ ಸ್ಲೈಸ್ ಆನಿಯನ್ ಸ್ಲೈಸ್ ತೊಗೊಂಡಿದ್ದೀನಿ, ಬಾಯ್ಲ್ಡ್ ಕಾರ್ನ್ 1 ಕಪ್ ಆಫ್, ಕ್ಯಾಪ್ಸಿಕಮ್ ಸ್ಲೈಸ್ ಆ್ಯಂಡ್ ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ ಆ್ಯಂಡ್ ಚೀಸ್ ಸ್ಲೈಸ್ ಬೇಕಾಗುತ್ತೆ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ತವಾನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಬಟರ್ ಹಾಕೋಣ ಫಸ್ಟು. ಬಿಕಾಸ್ ಬಟರಲ್ಲಿ ಫ್ರೈ ಆದರೆ ಬ್ರೆಡ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ತುಪ್ಪನೂ ಹಾಕೊಬೋದು, ಬಟರ್ ಇಲ್ಲ ಇಫ್ ಇನ್ ಕೇಸ್ ಅಂತಂದರೆ. ಸೊ ಈಗ ಬ್ರೆಡ್ ಸ್ಲೈಸ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ 2 ಸೈಡ್ಸು ಕೂಡ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಬಿಕಾಸ್ ಉರಿ ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ 2 ಕಡೆ ಬೇಯಿಸ್ಕೊಳ್ಳೋಣ. ಓಕೆ, ಈಗ ಸಾಕು ಅನಿಸುತ್ತೆ ಬೆಂದಿರೋದು. ಸೊ ಇದಕ್ಕೆ ಫಸ್ಟ್ 1 ಪೀಸ್ ಆಫ್ ಸ್ಲೈಸನ್ನ ನಾನು ತೋರಿಸ್ತೀನಿ ಹೇಗೆ ಗಾರ್ನಿಷ್ ಮಾಡೋದಂತ. ಸೊ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಆನಿಯನ್ ಸ್ಲೈಸು, ಕ್ಯಾಪ್ಸಿಕಮ್ ಸ್ಲೈಸು ಮತ್ತು ಬಾಯ್ಲ್ಡ್ ಕಾರ್ನ್ ಏನಿರುತ್ತೆ ಅದನ್ನೆಲ್ಲ ಪ್ಲೇಸ್ ಮಾಡೋಣ ಫಸ್ಟು. ನೀವು ಬೇಕಂದರೆ ಸೌತೆಕಾಯಿನೂ ಆ್ಯಡ್ ಮಾಡ್ಕೊಬೋದು ಆ್ಯಂಡ್ ಬಾಯ್ಲ್ಡ್ ಕ್ಯಾರೆಟನ್ನು ಬೇಕಂದರೆ ಆ್ಯಡ್ ಮಾಡ್ಕೊಬೋದು ನೀವು. ಓಕೆ, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನಿಮಗೆ ಕಂಫರ್ಟಬಲ್. ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವರು ಟೊಮೊಟೊ ತಿನ್ನಲ್ಲ, ಬೇಕು ಅಂದರೆ ಅಡಿಷನ್ ಹಾಕೊಬೋದು. ಆ್ಯಂಡ್ ಸ್ಲೈಸ್ನ ಪೇಟ್ ಮಾಡ್ತಾಯಿದ್ದೀನಿ, ಚೀಸಿ ಸ್ಲೈಸು. 1 ಫುಲ್ ಯೂಸ್ ಮಾಡ್ಬೋದು ನೀವು, ನಾನಿಲ್ಲಿ ಹಾಫ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಫುಲ್ಲು ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಕಾಂಪ್ಯಾಕ್ಟ್ ಮಾಡೋದಕ್ಕೆ. ಸೊ ಈಗ ಮತ್ತೆ ರೋಸ್ಟ್ ಮಾಡಬೇಕು ಅಂತ ಫಸ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ. ಓಕೆ, ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ನಾವು ಸ್ಯಾಂಡ್ವಿಚ್ನ. ಒಳಗಡೆ ಎಲ್ಲ ಸ್ವಲ್ಪ ಬಿಸಿ ಇದಾಡಿದ್ರೆ ಚೀಸಿ ಎಲ್ಲ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಈಗ ಒಂದು ಅದಕ್ಕೆ ಬಂದಿದೆ. ಸೊ ನಾವು ಸರ್ವ್ ಮಾಡ್ತಾಯಿದ್ದೀವಿ. ಸೊ ನಾನು ಮಯೋನೈಸ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಇದು ಆಪ್ಷನಲ್ ಇರುತ್ತೆ, ಮಯೋನೈಸ್ ಇಷ್ಟಪಡೋರು ಹಾಕ್ಕೊಬೋದು.
ಆ್ಯಂಡ್ ಟೊಮೊಟೊ ಕೆಚಪ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ ಸಾಕು. ಸೇಮ್ ಇದೇ ಥರ ನಾನು ಇನ್ನೂ ರಿಮೈನಿಂಗ್ ಏನಿರುತ್ತೆ ಅದಕ್ಕೂ ಮಾಡ್ಕೊತೀನಿ. ಈಗ ಕಟ್ ಮಾಡಿ ಸರ್ವ್ ಮಾಡ್ತಾಯಿದ್ದೀವಿ. ಸೊ ವೆಜಿಟೇಬಲ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸೊ ನಮ್ಮ ಹುಡುಗನ ಕೊಡೋಣ, ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತಾನೆ. ಮಕ್ಕಳಿಗೆ ಹೊರಗಡೆ ಕೊಡ್ಸೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡೋದು ಬೆಸ್ಟ್ ಅನಿಸುತ್ತೆ. ಓಕೆ ಸ್ಕಂದ, ಹೇಗಿದೆ ಸ್ಕಂದ ಟೇಸ್ಟ್? ಥ್ಯಾಂಕ್ ಯು. ಆ್ಯಂಡ್ ಫೈನಲ್ ಕೋಟ್ ಹೇಳ್ತೀಯಾ? ಒಗ್ಗಟ್ಟಿನಲ್ಲಿ ಬಲವಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.